ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 641ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸುಗ್ರೀವನು ರಾಮನ ದುಃಖವನ್ನು ತಿಳಿದು ರಾಮನಿಗೆ ಯಾವುದೂ ಅಸಾಧ್ಯ ಇಲ್ಲ, ನಮ್ಮ ವಾನರ ವೀರರು ಎಲ್ಲ ಸಾಮರ್ಥ್ಯವನ್ನು ಹೊಂದ್ಯಾರ, ನಾವು ಸಮುದ್ರಕ್ಕೆ ಸೇತುವೆ ಕಟ್ಟಿ ಹೋಗೋಣ ಮತ್ತು ಅಲ್ಲಿ ರಾಕ್ಷಸರನ್ನು ಸಂಹಾರ ಮಾಡೋಣ ಅನ್ನುವಂತಹ ಒಂದು ಭರವಸೆಯ ಮಾತುಗಳನ್ನು ಹೇಳುವ ಮೂಲಕ ರಾಮನನ್ನು ಸಮಾಧಾನ ಮಾಡ್ತಾ ಇರ್ತಾನೆ. ಅದನ್ನೇ ಮುಂದುವರಿಸಿ ಅಸಾಧ್ಯ ಲಂಕೆ ಸೋಲಿಸಲು ಸಮುದ್ರ ದಾಟದೆ ದೇವ ರಾಕ್ಷಸ ದಾನವ ಮಾನವರು ಯಾರಾದರೂ ಅವರ ದೇವತೆಗಳಾಗಿರ್ಬೋದು, ರಾಕ್ಷಸರಿರ್ಬೋದು, ದಾನವರೇ ಇರ್ಬೋದು, ಇನ್ಯಾರೇ ಇರಲಿ, ಯಾವುದೇ ಪ್ರಭೇದ ಯಾವುದೇ ವರ್ಗಕ್ಕೆ ಸೇರಿದವರು ಇರಲಿ, ಯಾರಿಗೂ ಸಮುದ್ರವನ್ನು ದಾಟಿ ಲಂಕೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರ ದಾಟಿದಾಗ ಮಾತ್ರ ಲಂಕೆಯನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕೆ ಮೊದಲೇದ ಟೆಸ್ಟಿಂಗ್ ಏನಪ್ಪ ಅಂದರೆ ಸಮುದ್ರ ದಾಟೋದು. ಯಾರಿಗೂ ಸಮುದ್ರ ದಾಟದೆ ಲಂಕೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಅಂದರೆ ನಾವು ಇಲ್ಲಿ ಕೂತು ಯುದ್ಧ ಮಾಡಿ ಅವನು ಸೋಲಿಸಿದ್ರೆ ಆಗೋದಿಲ್ಲ, ನಾವು ಮಾತ್ರ ಸಮುದ್ರ ದಾಟುವ ಒಂದು ಉಪಾಯವನ್ನು ಮಾಡಬೇಕು. ಅದಕ್ಕೆ ಒಂದು ಸೇತುವೆ ಕಟ್ಟುವಂಥ ವಿಚಾರವನ್ನು ಮಾಡಬೇಕಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಸೇತು ಕಟ್ಟಿ ಸಮುದ್ರ ದಾಟಲಿ ವಾನರರು ತೋರಿಸುವರು ತಮ್ಮ ರೂಪ ಬದಲಿಸುವ ಚಮತ್ಕಾರ. ಇಚ್ಛಾರೂಪಿಗಳವರೆಲ್ಲ, ವಾನರರು ಕೂಡ ಇಚ್ಛಾರೂಪಿಗಳು, ರಾಕ್ಷಸರು ಕೂಡ ಇಚ್ಛಾರೂಪಿಗಳು. ಇಲ್ಲಿ ಒಂದು ಜನರಲ್ ಟ್ರೈನಿಂಗ್ ಸಿಗ್ತದೆ ಅಂದರೆ ತ್ರೇತಾಯುಗದಲ್ಲಿ ಹೆಚ್ಚು ಕಡಿಮೆ ರಾಕ್ಷಸರಾಗಲಿ ಅಥವಾ ಈ ವಾನರರಾಗಲಿ ಇಲ್ಲಿ ಕೆಲವೊಂದು ಪ್ರಭೇದಗಳು ತಮ್ಮ ಇಚ್ಛೆಯಂತೆ ರೂಪ ಬದಲಿಸುವ ಸಾಮರ್ಥ್ಯ ಗುಣಧರ್ಮವನ್ನು ಹೊಂದಿದ್ದು ಅಂತ ಸ್ಪಷ್ಟ ಆಗ್ತಿದೆ. ಇಲ್ಲಿ ಅದನ್ನೇ ಹೇಳ್ತಾನ, ನಮ್ಮ ವಾನರರು ಏನು ಮಾಡ್ತಾರೆ, ಸೇತುವೆಯನ್ನು ಕಟ್ತಾರೆ, ಸಮುದ್ರ ದಾಟಲಿಕ್ಕೆ ಸಮುದ್ರಕ್ಕೆ ಒಂದು ಸೇತುವೆಯನ್ನು ಕಟ್ತಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ರೂಪ ಬದಲಿಸಿ ಯುದ್ಧ ಮಾಡುವಲ್ಲಿ ಪ್ರವೀಣರು, ಅವರು ಇಚ್ಛಾರೂಪಿಗಳಿದ್ದಾರೆ. ಓ ರಾಜನೇ, ಶೋಕ ಬುದ್ಧಿ ನಾಶಪಡಿಸುವುದು, ದುಃಖ ಜಯಿಸುವ ಮನ ಹೊಂದುವುದು. ದುಃಖಿಸಕ್ಕೆ ಹೋಗಬೇಡ ರಾಮನೇ. ಯಾರಲ್ಲಿ ದುಃಖದ ಬುದ್ಧಿ ಬಂದುಬಿಡ್ತದ, ಯಾರಲ್ಲಿ ದುಃಖ ಆಳವಾಗಿ ಬೆಳೀತದ, ಅದು ಅವ್ರದ ಥಿಂಕಿಂಗ್ ಕ್ಯಾಪಸಿಟಿ ಕಡಿಮೆ ಮಾಡಿಬಿಡ್ತದೆ. ಚಿಂತನೆ ಮಾಡುವಂಥ, ವಿಚಾರ ಮಾಡುವಂಥ ಬುದ್ಧಿಯನ್ನೇ ಭ್ರಷ್ಟ ಮಾಡಿ ಹೋಗಿತ್ತಿದೆ. ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ, ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬಾರ್ದು. ಸಿಟ್ಟಿನ ಕೈ ಕೊಟ್ಟರೆ ಅವನು ಏನಕ್ಕೆ ನಿರ್ಧಾರ ತಗೊಳ್ತಾನೆ. ಭಾಳ ದುಃಖದಾಗ ಬಂದಾಗ ಬುದ್ಧಿ, ಎರಡೂರಿಂದ ಬುದ್ಧಿ ನಾಶ ಆಗ್ತಿದೆ. ಸಿಟ್ಟಿನಿಂದ ಬುದ್ಧಿ ನಾಶ ಆಗ್ತಿದೆ, ಅತಿ ದುಃಖದಿಂದ ಖಿನ್ನತೆ ಬಂದು ಅದರ ನಾಶ. ಹೆಚ್ಚು ಕಡಿಮೆ ಹೆಣ್ಮಕ್ಕಳಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಖಿನ್ನತೆಗೊಳಗಾದವರು ನೇರವಾಗಿ ಆತ್ಮಹತ್ಯೆಗೆ ಹೋಗ್ತಾರೆ. ಅದಕ್ಕೆ ಎಷ್ಟೇ ಬದುಕಿನಲ್ಲಿ ದುಃಖ ಆದರೂ ಕೂಡ ಅದಕ್ಕೆ ನೀವು ಈಲ್ಡಾಗಬಾರ್ದು, ಅದಕ್ಕೆ ನೀವು ಶರಣಾಗಬಾರ್ದು. ದಾರಿಗಳನ್ನು ಹುಡುಕುವಂಥ ಆಲೋಚನೆ ಮಾಡಬೇಕು, ಬುದ್ಧಿಯನ್ನು ನಾಶ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದುಃಖ ಮನುಷ್ಯನ ಬುದ್ಧಿಯನ್ನು ನಾಶ ಮಾಡ್ತಿದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ದುಃಖಕ್ಕೆ ನೀವು ಬುದ್ಧಿಯನ್ನು ಕೊಡಕ್ಕೆ ಹೋಗಬೇಡಿ, ದುಃಖದ ಕೈಯಲ್ಲಿ ಬುದ್ಧಿಯನ್ನು ಕೊಡೋಕೆ ಹೋಗಬೇಡಿ ಅಂಥೇಳಿ ವಾಲ್ಮೀಕಿಯವರು ಈ ಮೂಲಕ ಹೇಳ್ತಾರೆ. ದುಃಖ ಜಯಿಸುವ ಮನ ಹೊಂದುವುದು. ನಾವೇನು ಮಾಡಬೇಕಂದ್ರೆ ಎಷ್ಟೇ ದುಃಖ ಇದ್ದರೂ ಕೂಡ ಮನದಲ್ಲಿ ಏನಿರಬೇಕು, ಜಯಿಸುವುದ ಇಚ್ಛೆ ಇರಬೇಕು. ಎಷ್ಟೇ ತೊಂದರೆಗಳಾದರೂ ನಾ ಜಯಿಸಬೇಕನ್ನೋ ದುಃಖ ಇದ್ದರೂ ಕೂಡ ದುಃಖದಲ್ಲಿ ನಾನು ಜಯಿಸಬೇಕನ್ನುವಂಥ ಮನಸ್ಸನ್ನು ಹೊಂದಿರಬೇಕು. ಧೈರ್ಯಾಚರಣೆ ಮನುಷ್ಯರಲ್ಲಿ ತುಂಬುವುದು ಧೈರ್ಯದ ಆಚರಣೆಯು ಮನುಷ್ಯನಲ್ಲಿ ತುಂಬುವುದು ಸಕ್ಷಮತೆ. ಮನುಷ್ಯನಿಗೆ ಎಲ್ಲ ಸಂದರ್ಭದಲ್ಲೂ ಧೈರ್ಯ ಭಾಳ ಮುಖ್ಯ. ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾರಲ್ಲ, ಎಲ್ಲವನ್ನೂ ಸಾಧಿಸಲಿಕ್ಕೆ ಧೈರ್ಯ ಸಹಾಯ ಆಗ್ತಿದೆ.
ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಮನುಷ್ಯ ಧೈರ್ಯದಿಂದ ಇದ್ರೆ ಅದನ್ನು ನಾವು ಜಯಿಸ್ತಾನೆ, ದಾಟಿ ಹೋಗ್ತಾನೆ. ಅದಕ್ಕೆ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ಮನುಷ್ಯನಲ್ಲಿ ಎಷ್ಟು ಧೈರ್ಯ ಇರ್ತದೆ ಅದು ಅಷ್ಟು ಅವನ ಕ್ಷಮತೆಯನ್ನು ಹೆಚ್ಚು ಮಾಡ್ತದೆ. ಓ ರಾಜನೇ ಎದ್ದೇಳು, ಪಡೆ ಬುದ್ಧಿವಂತಿಕೆ. ಹತ್ಕೋತ ಕುಂಡಾಗ ಹೋಗಬೇಡ. ನಿನ್ನ ಆಲೋಚನೆ ಕೂಡ ಹಾಳು ಮಾಡ್ತಿದೆ ಅದು ದುಃಖ, ನಿನ್ನ ಬುದ್ಧಿ ಕೂಡ ಹಾಳು ಮಾಡ್ತಿದೆ ದುಃಖ. ಅದಕ್ಕೆ ಆ ದುಃಖವನ್ನು ತೊರೆದು ಏಳು, ಎದ್ದೇಳು. ಏನು ಮಾಡಪ್ಪ ಅಂದರೆ ಯಾವ ರೀತಿಯಾಗಿ ನಾವು ಸಮುದ್ರವನ್ನು ದಾಟಬೇಕು, ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಆಲೋಚನೆಯನ್ನು ಮಾಡು, ನಿನ್ನ ಬುದ್ಧಿಯನ್ನು ಅದಕ್ಕೆ ಉಪಯೋಗ ಮಾಡು ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಭಕ್ಷಿಸುವುದು ಕಳೆದುಕೊಂಡ ದುಃಖ, ಮನುಷ್ಯನ ಯುಕ್ತಿ, ಶೌರ್ಯ ಮತ್ತು ಸಂಪತ್ತು. ದುಃಖದ ಬಗ್ಗೆ ಹೇಳ್ತಾ ಉಂಟಾರೆ ಇವರು. ದುಃಖದ ಮತ್ತೊಂದೇನಪ್ಪ ಕೆಟ್ಟ ಗುಣ ಅಂದ್ರೆ ಅದು ಭಕ್ಷಿಸ್ತದೆ. ಏನು ಭಕ್ಷಿಸ್ತದೆ ಅಂದ್ರೆ ಮನುಷ್ಯನ ಯುಕ್ತಿಯನ್ನು, ಶಕ್ತಿಯನ್ನು ಅಷ್ಟೇ ಹಾಳು ಮಾಡುವುದಿಲ್ಲ, ಯುಕ್ತಿ ಕೂಡ ಹಾಳು ಮಾಡ್ತಿದೆ, ತಂತ್ರಗಾರಿಕೆಯನ್ನು ಹಾಳು ಮಾಡ್ತಿದೆ. ಈ ಕಠಿಣ ಪರಿಸ್ಥಿತಿಯಿಂದ ನಾವು ಹೇಗೆ ದಾಟಬೇಕನ್ನುವಂಥ ಏನು ಒಂದು ಆಲೋಚನೆ ಬುದ್ಧಿ ಇರ್ತದಲ್ಲ, ಯುಕ್ತಿ ಏನು ಮಾಡಬೇಕಾಗಿರ್ತದೆ ಅದನ್ನು ಕೂಡ ನಾಶ ಮಾಡ್ತಿದೆ. ಅದು ಶೌರ್ಯ ನಾಶ ಮಾಡ್ತಿದೆ. ಅಷ್ಟೇ ಅಲ್ಲ, ನಿನ್ನ ಸಂಪತ್ತನ್ನು ಕೂಡ ನಾಶ ಮಾಡ್ತಿದೆ. ಮನುಷ್ಯನ ಬುದ್ಧಿ ಸಂಪತ್ತನ್ನು ದುಃಖ ನಾಶ ಮಾಡ್ತಿದೆ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ತತ್ವಶಾಸ್ತ್ರವೆಲ್ಲ ಬುದ್ಧಿವಂತ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ವ್ಯಕ್ತಿಯಾಗತ್ತೆ ನೀ ಅದು ಓದ್ಕೊಂಡು ಬೇಡ. ನೀನು ತತ್ವಶಾಸ್ತ್ರವನ್ನುವಲ್ಲಂಥ ಆಧ್ಯಾತ್ಮ ತತ್ವಶಾಸ್ತ್ರಗಳನ್ನು ಬಲ್ಲಿಯ ನಿನಗೆ ಗೊತ್ತಿದೆ, ನೀನು ಬಲ್ಲಿರುವೆ. ಎಲ್ಲ ತತ್ವಶಾಸ್ತ್ರ ಗೊತ್ತಿದೆ ಅಂದರೆ ಈ ಒಂದೊಂದು ವೇದ ಒಂದೊಂದು ತತ್ವಶಾಸ್ತ್ರದ ಬೋಧನೆ ಮಾಡ್ತಾವ. ಎಷ್ಟೊಂದು ಶಾಸ್ತ್ರಗಳಲ್ಲಿ ಭೂಮಿಯಾಗ ಹುಟ್ಟ್ಯಾವ. ಆ ಎಲ್ಲ ಥರದ ಜ್ಞಾನ ನಿನಗಿದೆ, ಅದನ್ನು ಬಲ್ಲಂಥ ಬುದ್ಧಿವಂತ ನೀನು. ಸಂಹರಿಸಲು ವೈರಿ ಎನ್ನ ಮೈತ್ರಿ ಬಲದಿ ನೀನು. ಮತ್ತು ಈಗಾಗಲೇ ನನ್ನ ಜೊತೆಗೆ ನೀನೇನು ಮಾಡಿದೀಯಾ, ಒಡಂಬಡಿಕೆ ಮಾಡ್ಕೊಂಡೀಯಾ, ನಾನು ನಿನಗೆ ಪ್ರಾಮಿಸ್ ಮಾಡೇನೆ, ನನಗೆ ನೀ ಸಹಾಯ ಮಾಡಿದೀಯಾ, ನನ್ನ ರಾಜ್ಯ ನನ್ನ ಮಡದಿಯನ್ನು ವಾಪಸ್ ಕೊಡಿಸಿದೀಯಾ. ಈಗ ನಂದು ಬಂದಿದೆ ಮಾರಣ, ನಾನು ನಂದು ಮೈತ್ರಿ ಬಲ ಇದೆ ನಿನ್ನಲ್ಲಿ. ಮೈತ್ರಿ ಬಲದ ಮ್ಯಾಗೆ ನೀನು ವಿಶ್ವಾಸವಿಡೋ, ದುಃಖವನ್ನು ತೊರೆ. ನಾವು ಹೋರಾಟ ಮಾಡ್ತೇವೆ, ನಿನ್ನಲ್ಲಿ ತೊಗೊಂಡು ಹೋಗ್ತೇವೆ, ಹೋರಾಟ ಮಾಡಿ ರಾಕ್ಷಸರನ್ನು ಸಂಹಾರ ಮಾಡಿ ಶೀತಿಯನ್ನು ಮಳೆ ಪಡೆಯುವಂತೆ ಮಾಡ್ತೇವೆ. ಅದಕ್ಕೆ ನಮ್ಮ ಮೈತ್ರಿ ಬಲದ ಮೇಲೆ ನೀನು ವಿಶ್ವಾಸಿಡು, ದುಃಖವನ್ನು ತೊರೆ ಅಂತ ಹೇಳ್ತಾರೆ. ಧನುಷ್ಯಧಾರಿ ರಾಮನನ್ನು ಎದುರಿಸುವ ಶೂರರಿಲ್ಲ ತ್ರಿಲೋಕದಲ್ಲಿಯೂ ಯುದ್ಧದಲ್ಲಿ. ಈಗ ರಾಮನ ಗುಣಗಾನಗಳನ್ನು, ರಾಮನಲ್ಲಿರುವಂಥ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ನೋಡಪ್ಪ, ನಮ್ಮ ಕೂಡ ನೀನು ಫ್ರೆಂಡ್ಶಿಪ್ ಮಾಡ್ಕೊಂಡೀಯ, ನಾವು ನಿನ್ನ ಸ್ನೇಹಿತರಾಗಿವೆ, ಸ್ನೇಹ ಒಪ್ಪಂದ ಮಾಡ್ಕೊಂಡೇವೆ, ಅದರ ಮ್ಯಾಗೂ ವಿಶ್ವಾಸ ಇಡು, ನಿನ್ನ ಸ್ವಂತ ಬುದ್ಧಿ ಮ್ಯಾಗ ವಿಶ್ವಾಸ ಇಡು. ದುಃಖದಿಂದ ಯಾವುದನ್ನು ನೀನು ಕಳ್ಕೊಳಕ್ಕೆ ಹೋಗಬೇಡ, ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಬೇಡ. ನಿನ್ನ ಧರಿಸಿದಂಥ ಧನುಷ್ಯ ಏನಿದೆಯಲ್ಲ, ಆ ಧನುಷ್ಯದ ಮೇಲೆ ವಿಶ್ವಾಸ ಇಡು. ನೀನು ಒಬ್ಬ ಧನುರ್ಧಾರಿ ಇದೆಯಾ, ಕೈಯಾಗ ಬಾಣ ಹಿಡ್ಕೊಂಡು, ಇದು ಬಿಲ್ಲ ಬಾಣ ಹಿಡ್ಕೊಂಡು ನೀನು ಯುದ್ಧ ಮಾಡಲಿಕ್ಕೆ ಹೊಂಟಂದ್ರೆ ಈ ಮೂರು ಲೋಕದಲ್ಲಿ ನಿನ್ನ ಗೆಲ್ಲುವಂಥವ್ರು ಯಾರೂ ಇಲ್ಲ. ಇಷ್ಟೊಂದು ಸಾಮರ್ಥ್ಯ ಶೌರ್ಯ ನಿನ್ನಲ್ಲಿ ಇರುವಾಗ ಸೇತುವೆ ಹೆಂಗೆ ದಾಟಬೇಕು ಅನ್ನುವಂಥ ಸಣ್ಣ ಒಂದು ಕೆಲಸದ ಬಗ್ಗೆ ನೀನು ನಿನ್ನ ಬುದ್ಧಿಯನ್ನು ಕಳ್ಕೊಳ್ಬೇಡ, ದುಃಖಿಸಬೇಡ ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ವಿಫಲರಾಗರು ನಿನ್ನ ಕಾರ್ಯದಲ್ಲಿ ವಾನರರು. ನಾವಂತೂ ಇದ್ದೇವೆ, ನಿನ್ನ ಕಾರ್ಯ ಏನು, ನಿನ್ನಲ್ಲಿ ಇದ್ರ ಲಂಕಾ ತಕ ತೊಗೊಂಡು ಹೋಗಬೇಕು, ನಿನ್ನ ಪರವಾಗಿ ಯುದ್ಧ ಮಾಡಬೇಕು, ರಾಕ್ಷಸರನ್ನ ಸಂಹಾರ ಮಾಡಬೇಕು, ಸೀತೆಯನ್ನು ಬಂಧನದಿಂದ ಮುಕ್ತಿ ಮಾಡಬೇಕು, ಮಾಡಿ ಅವಳನ್ನು ನಿನಗೆ ಒಪ್ಪಿಸ್ಬೇಕು. ಇದು ನಮ್ಮ ಜವಾಬ್ದಾರಿ ಇದೆ, ನಾವು ಕೊಟ್ಟಂಥ ವಚನ ಇದೆ. ಆ ಕೆಲಸ ನಾವು ಚಾಚು ತಪ್ಪದೆ ಮಾಡ್ತೇವೆ. ನಮ್ಮ ವಿಶ್ವಾಸ ಇಡು, ನಮ್ಮ ಮೈತ್ರಿ ಮ್ಯಾಗ ವಿಶ್ವಾಸ ಇಡು ನೀನು. ಓ ರಾಘವ, ಅಕ್ಷಯ ಸಮುದ್ರ ದಾಟಿ ಪಡೆ ಸೀತೆಯನ್ನು. ಎಂದೂ ಕ್ಷಯಿಸದಂತಹ, ಬತ್ತಿ ಹೋಗದಂತಹ ಸಮುದ್ರವನ್ನು ನಾವು ದಾಟಬೇಕು. ಸಮುದ್ರ ಎಂದೂ ಬತ್ತುವುದಿಲ್ಲಂತ ಸ್ಟೇಟ್ಮೆಂಟ್ ವಾಲ್ಮೀಕಿಯವ್ರದ್ದಿದೆ. ಎಂದೂ ನಾಶವಾಗದಂತಹ ಸಮುದ್ರವನ್ನು ದಾಟಿ ಸೀತೆಯನ್ನು ಹೆಂಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಆಲೋಚಿಸು. ಓ ಭೂಪತಿಯೇ, ನೋಡ್ರಿ ರಾಮನನ್ನು ಭೂಪತಿ ಅಂತ ಕರೀತಾರೆ. ಓ ಭೂಪತಿಯೇ,
ಶೋಕಿಸಿ ಆಯಿತು. ಇಲ್ಲಿ ತನಕ ಸಾಕಷ್ಟು ದುಃಖ ಮಾಡಿದೆಯಾ ನೀನು, ಸೀತೆ ವಿರಹದಲ್ಲಿ, ಸೀತೆ ಕಳ್ಕೊಂಡು, ಸೀತೆ ಎಲ್ಲಿದ್ದಾಳಂತ ನಿನಗೆ ವಾರ್ತೆ ಗೊತ್ತಿಲ್ಲದೆ, ಸುದ್ದಿ ಗೊತ್ತಿಲ್ಲದೆ, ಸ್ಥಿತಿಗತಿ ಗೊತ್ತಿಲ್ಲದೆ ನೀನು ಸಾಕಷ್ಟು ದುಃಖಿಸಿದೆಯಾ. ಇನ್ನು ಅದನ್ನು ಮಾಡಕ್ಕೆ ಹೋಗಬೇಡ. ಕ್ರೋಧಿಸಿ ಆಯಿತು, ಸಾಕಷ್ಟು ಸಿಟ್ಟಿನಿಂದ ನೀನು ಎಲ್ಲಿ ಸಿತ್ತ ಯಾರು ತೊಗೊಂಡು ಹೋದ್ರು, ರಾವಣ ತೊಗೊಂಡು ಹೋಗಿರ್ತ ಗೊತ್ತಿರ್ತಿದೆ, ಎಲ್ಲಿದ್ದಾನೆ ಏನಿದ್ದಾನೆ ಅವನು ಹೊಡಿಬೇಕು, ಅವನು ಸಂಹಾರ ಮಾಡಬೇಕು ಅಂತ ನೀನು ಮಾಡಿದೀಯಾ. ಕ್ರೋಧ ಭೀತಿ ನಿಷ್ಕ್ರಿಯ ಕ್ಷತ್ರಿಗೆ ಸನ್ಮಾನ ಲಭಿಸದು. ಮತ್ತು ನೆಕ್ಸ್ಟ್ ಸ್ಟೇಟ್ಮೆಂಟ್ ವಾಲ್ಮೀಕಿ ಅವ್ರು ಏನು ಹೇಳ್ತಾರಂದ್ರೆ, ಕ್ರೋಧದ ಭೀತಿ, ಇನ್ನೊಬ್ಬರ ಕ್ರೋಧದ ಭೀತಿ ಎಂತೆಂಥ ಕ್ಷತ್ರಿಯನ್ನು ಕೂಡ ನಿಷ್ಕ್ರಿಯ ಮಾಡ್ತಿದೆ. ಅದಕ್ಕೆ ಮನುಷ್ಯನಲ್ಲಿ ಕ್ರೋಧದ ಭೀತಿ ಇರಬಾರದು, ಸಿಟ್ಟಿನ ಭೀತಿ ಇರಬಾರದು, ಸಿಟ್ಟಿನ ಭಯ ಇರಬಾರದು. ಬಳಸಿ ನಿನ್ನ ಬುದ್ಧಿವಂತಿಕೆ, ಸಿಟ್ಟಿನ ಬುದ್ಧಿ ಕೊಡಬೇಡ, ನಿನ್ನ ಬುದ್ಧಿವಂತಿಕೆಯನ್ನು ಬಳಸು, ನಮ್ಮ ಬಲ ಬಳಸು, ಯೋಚಿಸು. ಭಯಾನಕ ನದೀಪತಿ ಸಮುದ್ರ ದಾಟುವ. ಸಮುದ್ರಕ್ಕೆ ಏನಂತಾರಂದ್ರೆ ವಾಲ್ಮೀಕಿಯವರು, ನದೀಪತಿ, ನದಿಯ ಸ್ವಾಮಿ. ಎಲ್ಲ ನದಿಗಳಿಗೆ ಹೆಣ್ಣಿಗೆ ಹೋಲಿಸ್ತಾರೆ, ಸಮುದ್ರವನ್ನು ಗಂಡ. ಎಲ್ಲ ನದಿಗಳು ಸಮುದ್ರ ರಾಜನ, ಸಮುದ್ರದ ಪತ್ನಿಯರು ಅಂತ ಹೇಳ್ತಾರೆ. ಅದಕ್ಕೆ ಕವಿಗಳು ಏನೋ ಒಂದು ಪ್ರೇಮದ ಕಥೆ ಬರೆಯುವ ಮುಂದಾಗಲಿ, ಭಾವನೆಗಳನ್ನು ಪ್ರಕಟ ಮಾಡುವಾಗಲಿ ಹೇಳ್ತಿರ್ತಾರೆ, ನದಿ ಸಮುದ್ರವನ್ನು ಸೇರಲು ಓಡ್ತಿರ್ತದೆ. ಯಾವ ರೀತಿ ನದಿ ಸಮುದ್ರ ಸೇರಲು ಓಡ್ತಿರ್ತದನ ಹಂಗೆ ಪ್ರೇಯಸಿ ಅಥವಾ ಪ್ರೀತಮ ತನ್ನ ಪ್ರೇಯಸಿ ಅಥವಾ ಪ್ರೀತಮನ್ನು ಸೇರಲಿಕ್ಕೆ ಓಡ್ತಿದ್ದೆ ಅನ್ನೋಂಗೆ ಇದೇ ಭಾವನೆಗಳನ್ನಲ್ಲಿ ಅವರು ವ್ಯಕ್ತಪಡಿಸ್ತಿರ್ತಾರೆ. ಒಮ್ಮೆ ದಾಟಲಿ ಸಮುದ್ರ ಎನ್ನ ವಾನರ ಸೈನ್ಯ. ಬರೇ ನಾವು ಒಂದು ಸಲ ಸಮುದ್ರ ದಾಟಿದ್ರೆ ಸಾಕು, ನಾವು ಲಂಕೆಯನ್ನು ಪ್ರವೇಶ ಮಾಡಿದ್ರೆ ಸಾಕು. ಇದು ಮಾತಾಡೋದು ಒಂದು ಶೈಲಿ, ಒಂದು ಸಲ ಚಾನ್ಸ್ ಸಿಕ್ಕರೆ ಸಾಕು, ನೋಡೇ ಬಿಡ್ತೀನಿ ಅಂದಂಗೆ ಇಲ್ಲಿ ಹೇಳ್ತಾರೆ. ಸಮುದ್ರ ಒಂದು ಸಲ ದಾಟಿದ್ದು ಅಂದ್ರೆ ಸಾಕು, ನಾವು ಪ್ರಯತ್ನ ಮಾಡೋಣ, ಯೋಜನೆ ಮಾಡೋಣ, ಹೇಗಾದ್ರು ಮಾಡಿ ಸಮುದ್ರ ದಾಟೋಣ. ಒಂದು ಸಲ ಸಮುದ್ರ ದಾಟಿದ್ದು ನಾವು ಅಂದರೆ ನಮ್ಮ ವಾನರ ಸೈನ್ಯ ಏನು ಮಾಡ್ತಿದೆ ಅನ್ನೋದು ನೋಡು ನೀನು. ಗಿಡ ಬಂಡಿಗಳಿಂದ ಸಂಹರಿಸುವ ರಾಕ್ಷಸ ಸೈನ್ಯ. ಇಲ್ಲಿ ಮತ್ತು ಆಯುಧ ಬಗ್ಗೆ ಹೇಳ್ತೇನೆ. ವಾನರರ ಆಯುಧ ಯಾವುದಪ್ಪ ಅಂದ್ರೆ ಗಿಡ ಮತ್ತು ಬಂಡಿ, ಉಗುರು, ಹಲ್ಲು, ಕಾಲ, ಬಾಹುಗಳು ಇದೆ. ಅಸ್ತ್ರಗಳಿಲ್ಲ. ಯಾರು ಇಬ್ಬರ ಬಳಸಿದ್ದು ಮೂರು ಮಂದಿ ಅಂದ್ರೆ ರಾಕ್ಷಸರದು ಒಂದು, ವಿಭೀಷಣ ಬಂದಿರ್ತಾನೆ, ವಿಭೀಷಣ ಜೊತೆಗಾರರ ಅಸ್ತ್ರ ಬಳಸ್ತಾನೆ, ರಾಮ ಬಳಸ್ತಾನೆ, ಲಕ್ಷ್ಮಣ ಬಳಸ್ತಾನೆ. ಇವ್ರನ್ನ ಹೊರತುಪಡಿಸಿ ಯಾವ ವಾನರ ವೀರರು ಯಾವುದೇ ಪ್ರಕಾರದ ಅಸ್ತ್ರಗಳನ್ನು ಬಳಸಿಲ್ಲ. ಅದಕ್ಕೆ ಪದೇ ಪದೇ ತಮಗೆ ಹೇಳ್ತಾ ಇದ್ದೇನೆ, ಯಾವ ಮಹಾಕವಿ ಹನುಮಾನನ ಕೈಲಿ ಗದಾವನ್ನು ಕೊಟ್ಟ ಗದಾಧಾರಿ ಅಂತ ಹೇಳಿದ, ಅವು ಏನು ವಿಚಾರಗಳಲ್ಲ, ಅವು ವಾಲ್ಮೀಕಿ ರಾಮಾಯಣದ ವಿಚಾರಗಳಲ್ಲ ಅಂಥೇಳಿ ಈ ಮೂಲಕ ಸ್ಪಷ್ಟಪಡಿಸಲು ಬಯಸುತ್ತೇನೆ. ಅದೇ ರೀತಿ ಮುಂದುವರೆದು ಹೇಳ್ತಾನೆ, ಇಚ್ಛೆಯಂತೆ ಬದಲಿಸಿ ರೂಪವಾನರು. ಅವರು ಕೂಡ ಇಚ್ಛಾರೂಪಿಗಳದರ ವಾನರು, ತಮಗೆ ಹೆಂಗೆ ಬೇಕು ಹಂಗೆ ರೂಪ ಬದಲಿಸ್ಕೊಳ್ತಾರೆ ಅವರು. ನಿಶ್ಚಿತ ನಿನಗೆ ಜಯ ತಂದು ಕೊಡುವರು. ಮೈ ಉಬ್ಬಿಸ್ಕೊಳ್ತಾರ, ಕುಗ್ಗುತ್ತಾರ, ರೂಪ ಬದಲಿಸ್ಕೊಳ್ತಾರ. ರಾಕ್ಷಸರಿಗೆ ಹಂಗೆ ಮಾಡಿದ್ರಲ್ಲ ಅದೇ ದಾಟಿ ಅದೇ ಒಂದು ಸಾಮರ್ಥ್ಯ ನಮ್ಮಲ್ಲಿನೂ ಇದೆ. ನಾವೇನು ಮಾಡ್ತೇವೆ, ರಾಕ್ಷಸರ ಜೊತೆಗೆ ಹೋರಾಡಿ ಅವರನ್ನು ಸಂಹಾರ ಮಾಡಿ ನನ್ನ ವಾನರ ಸೈನ್ಯರು ನಿನಗೆ ಜಯ ತಂದು ಕೊಡ್ತಾರೆ. ಓ ಸದ್ಗುಣಿಯೇ, ವಿಜಯಶಾಲಿಯಾಗು, ಕಂಡಿರುವೆ ನಾ ಶುಭ ಶಕುನ, ಖುಷಿಪಡು. ನನಗೂ ಸಾಕಷ್ಟು ಶುಭ ಶಕನಗಳು ಕಾಣಿಸ್ತಾ ಇವೆ, ಅದಕ್ಕೆ ನಿನಗೆ ಜಯ ಸಿಗ್ತಿದೆ, ದುಃಖಿಸಬೇಡ ಅಂಥೇಳಿ ಸುಗ್ರೀವ ರಾಮನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ ಮತ್ತು ದುಃಖವನ್ನು ತೊರಲಿಕ್ಕೆ ಕೇಳ್ಕೊಳ್ತಾನೆ. ಇದೇ ರೀತಿಯಾಗಿ ಮತ್ತು ಮುಂದಿನ ಬೆಳವಣಿಗೆ ಆಗ್ತಿದ್ದೆ, ರಾಮ ಅವರೊಂದಿಗೆ ಯಾವ ರೀತಿ ಸಂವಾದ ಮಾಡ್ತಾನೆ, ಮತ್ತೇನು ಆಲೋಚನೆಗಳು ಬರ್ತಾವೆ, ವಾಲ್ಮೀಕಿಯರ ಸಂದೇಶಗಳೇನು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.